ಹಲೋ ಹೈ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಮೈದಾ ಯೂಸ್ ಮಾಡದೆ ತೆಂಗಿನಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ತುಂಬಾ ಈಸಿಯಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಕೆಜಿ ಚಿರೋಟಿ ರವೆನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ 2 ಬೌಲ್ನಲ್ಲಿ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಕೂಡ ಮೇಲ್ಗಡೆ ಹಾಕೊಳ್ಳಿ. ಸ್ವಲ್ಪನೇ ಇಷ್ಟ ಹಾಕೊಳ್ಳಿ, ತುಂಬಾ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಹಾಗೆ ಸ್ವಲ್ಪನೇ ನೀರ್ ಹಾಕೊಂಡು ಸ್ವಲ್ಪ ತುಂಬಾ ಗಟ್ಟಿಯಾಗಿ ಕಲಸ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ತೆಳುವಾಗೇನೆ ಕಲಸ್ಕೊಳ್ಳಿ. ಇದನ್ನ ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಇದನ್ನ ಚೆನ್ನಾಗಿ ನೋಡಿ, ಈ ತರ ಈ ಹದಕದಲ್ಲಿ ಇರ್ಬೇಕು. ಇಷ್ಟು ಮೆತ್ತಗೆ ಹಿಂಗ್ ಹೇಳಿದ್ರೆ ನಾರ್ ತರ ಸ್ವಲ್ಪ ತುಂಬಾ ಸಾಫ್ಟ್ ಆಗಿ ಬರ್ಬೇಕು. ಇದನ್ನ ಹಾಗೇನೆ ಒಂದು 10 ನಿಮಿಷ ಇಲ್ಲ 15 ನಿಮಿಷ ಮುಚ್ಚಿಟ್ಬಿಡಿ ಒಂದು ಪ್ಲೇಟ್ ಅಲ್ಲಿ. ಆಮೇಲೆ ಇದನ್ನ ಓಪನ್ ಮಾಡಿ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇಡ್ಸುತ್ತೆ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಒಂದು 3 ನಿಮಿಷ ಇಲ್ಲ 2 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಎಣ್ಣೆ ಎಲ್ಲ ಅದು ಹೀರ್ಕೊಂಡ್ಬಿಡುತ್ತೆ ಹಿಟ್ಟು. ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು. ನೋಡಿ, ಇದು ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಂತು ನೋಡಿ. ಎಲ್ಲ ಎಷ್ಟು ಎಣ್ಣೆ ಹಾಕಿದ್ವಿ ಎಲ್ಲ ಎಣ್ಣೆನು ಚೆನ್ನಾಗಿ ಎಳ್ಕೊಂಡ್ಬಿಟ್ಟಿದೆ. ಇವಾಗ ಇದರ ಮೇಲೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಇಡಿ. 1-2 ನಿಮಿಷ ಇಟ್ಬಿಟ್ಟು ಇವಾಗ ಒಂದು ಬಾಣ್ಲಿ ಇಟ್ಕೊಳ್ಳಿ. ಬಾಣ್ಲಿಗೆ ನಾನು ಇವಾಗ ಮತ್ತೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಬಾಣ್ಲಿ ಇಟ್ಕೊಳ್ಳಿ. ಬಾಣ್ಲಿಗೆ ಒಂದು 10ರಿಂದ 15 ಸ್ಪೂನ್ ಅಷ್ಟು ಸ್ವಲ್ಪ ತುಪ್ಪ ಹಾಕೊಳ್ಳಿ. ಹಾಕೊಂಡು ಅದಕ್ಕೆ ನಾನು ಗಸಗಸೆನ 2 ಸ್ಪೂನ್ ಅಷ್ಟು ಗಸಗಸೆನ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಇದು ಸಿಮ್ಮಲ್ಲಿ ಇಟ್ಕೊಂಡೆ ಹಾಕೊಳ್ಳಿ, ಯಾಕೆಂದ್ರೆ ಗಸಗಸೆ ಎಲ್ಲ ಬೇಗ ಸೀದೋಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿದು ಸಿಮ್ಮಲ್ಲೇನೆ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಆದ್ಮೇಲೆ ನಾನು ಇದಕ್ಕೆ 2 ತೆಂಗಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. 2 ತೆಂಗಿನಕಾಯಿಗೆ ಇವಾಗ ಒಂದು ಬೌಲ್ ನಲ್ಲಿ ಅಳತೆ ಹೇಳ್ತಾ ಇದ್ದೀನಿ ನಿಮ್ಗೆ. ಒಂದು ಬೌಲ್ ತೆಂಗಿನಕಾಯಿಗೆ 3/4 ಭಾಗದಷ್ಟು ಜಾಗರಿ ತಗೊಳ್ಳಿ. ಸೇಮ್ ಅಳತೆನಲ್ಲಿ ಬೌಲ್ ನಲ್ಲಿ 3/4 ಭಾಗ ಜಾಗರಿ, ಮತ್ತೆ ಇನ್ನೊಂದು ಬೌಲ್ ಹಾಕೊಂಡು ತೆಂಗಿನಕಾಯಿನ ಅದೇ ಬೌಲ್ ನಲ್ಲಿ 3/4 ಭಾಗದಷ್ಟು ಜಾಗರಿ ಹಾಕೊಳ್ಳಿ. 2 ಬೌಲ್ ತೆಂಗಿನಕಾಯಿ ಮತ್ತೆ ಅದೇ ಬೌಲ್ ನಲ್ಲಿ 1.5 ಬೌಲ್ ಅಷ್ಟು ಜಾಗರಿ ಪೌಡರ್ ಮತ್ತೆ ಏಲಕ್ಕಿ ಪೌಡರ್ ಕೂಡ ಒಂದು 10ರಿಂದ 15 ಅಷ್ಟು ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಅದೇ ತರ ಮಿಕ್ಸ್ ಮಾಡ್ತಾ ಇರಿ. ಜಾಗರಿನ ಸ್ವಲ್ಪ ಪುಡಿ ಮಾಡಿ ಹಾಕೊಳ್ಳಿ, ಗಂಟೆ ಇಲ್ಲದೆ ಇದ್ದಂಗೆ ಪುಡಿ ಮಾಡಿ ಹಾಕೊಳ್ಳಿ. ಅದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ತಾ ಇರಿ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇಲ್ಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ರೆ ಅದು ಎಷ್ಟು ಬೇಗ ನೋಡಿ ಕಲರ್ ಚೇಂಜ್ ಆಗಿ ಗಟ್ಟಿಯಾಗ ಸ್ಟಾರ್ಟ್ ಆಗುತ್ತೆ. ಇದನ್ನ ಪಾಕ ಏನ್ ತೆಗಿಯೋ ಮಾತಿಲ್ಲ, ಈ ತರ ತಿರುಗಿಸ್ತಾ ಇದ್ರೇನೆ ಗಟ್ಟಿ ಆಗೋಗುತ್ತೆ. ನೋಡಿ ಎಷ್ಟು ಬೇಗ, ಎಷ್ಟು ಫಾಸ್ಟ್ ಆಗಿ, ಒಂದು 5 ನಿಮಿಷನೂ ಇಲ್ಲ ಅಷ್ಟು ಬೇಗ ಗಟ್ಟಿ ಆಗೋಯ್ತು. ನೋಡಿ, ಇದನ್ನ ಸ್ವಲ್ಪ ಕೈಯಲ್ಲಿ ಈ ತರ ಸ್ಪೂನಲ್ಲಿ ಒಂಚೂರು ಎತ್ಕೊಂಡು ಅದೇ ತರನೇ ಈ ತರ ಉಂಡೆ ಕಟ್ಟಿ ನೋಡಿದ್ರೆ ಉಂಡೆ ಹಾಕ್ಬೇಕು. ಆ ತರ ಅದಕ್ಕೆ ಬಂದ್ರೆ ಇದು ಕರೆಕ್ಟ್ ಆಗಿ ಆಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಉಂಡೆ ಆಗೋಯ್ತು ಇದು. ಇವಾಗ ಕರೆಕ್ಟ್ ಆಗಿದೆ. ಇವಾಗ ಒಂದು ಪ್ಲೇಟು ಇಲ್ಲ ಅಂದ್ರೆ ಎಲ್ಲೇನಾದ್ರೂ ತಗೋಬಹುದು. ಅದಕ್ಕೆ ನಾವು ಕಲಸಿಟ್ಟಿದ್ವಲ್ಲ ಹಿಟ್ಟನ್ನ ಹಾಕೊಂಡು ಆಯಿಲ್ ಪೇಪರ್ ಮೇಲೂ ಮಾಡ್ಕೋಬಹುದು. ಇದನ್ನ ಎಲ್ಲಾ ಕಡೆಯಿಂದ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಹಾಕಿ ಈ ತರ ಅದ್ರ ಮೇಲ್ಗಡೆ ಭಾಗನ ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಬರುತ್ತಲ್ಲ ಅದನ್ನ ತೆಗೆದ್ಬಿಡಿ. ನೋಡಿ, ಈ ತರ ತೆಕ್ಕೊಂಡ್ಬಿಡಿ ಕ್ಲೀನ್ ಆಗಿ. ತೆಕ್ಕೊಂಡು ಇವಾಗ ಅದನ್ನ ಮೆತ್ತಗೆ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟಗ್ಲ ಬೇಕೋ ಅಷ್ಟಗ್ಲ ಇದನ್ನ ತೆಳುವಾಗಿ ತಟ್ಕೊಳ್ಳಿ. ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ತೆಳುವಾಗಿ ತಟ್ಬೋದು. ಇದನ್ನ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಅಂಟ್ಕೋತಾ ಇದ್ರೆ ಅದನ್ನು ಕೂಡ ಹಾಕೊಂಡು ಕ್ಲೀನ್ ಆಗಿ ಈ ತರ ತಟ್ಕೊಂಡ್ರೆ ಎಲ್ಲೆಲ್ಲ ನೀವು ಸ್ಟವ್ ಮೇಲೆ ಹಾಗೇನು ಹಾಕೋಬಹುದು, ಇಲ್ಲಾಂದ್ರೆ ಕೈಯಲ್ಲಿ ಈ ತರ ಬಿಡಿಸ್ಕೊಂಡು ಕೂಡ ಹಾಕೋಬಹುದು. ಕ್ಲೀನ್ ಆಗಿ ಬಂದ್ಬಿಡುತ್ತೆ, ಯಾಕೆಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರುತ್ತಲ್ಲ ಅದಕ್ಕೋಸ್ಕರ ಕ್ಲೀನ್ ಆಗಿ ಬರುತ್ತೆ. ಇದನ್ನ ಪ್ಯಾನ್ ಮೇಲೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ತುಪ್ಪ ಯೂಸ್ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೊಂಡು ಹಾಗೆ 2 ಕಡೆನೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇನ್ನೇನು ತೆಂಗಿನಕಾಯಿ ಹೋಳಿಗೆ ರೆಡಿ ಆಗಿದೆ. ಮೈದಾ ಯೂಸ್ ಮಾಡ್ದೇನೆ ಮೈದಾಗಿನ್ನ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮನೆಯಲ್ಲೆಲ್ಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಚಿರೋಟಿ ಹೋಳಿಗೆ ಸ್ವಲ್ಪ ಗರಿಯಾಗಿ ಹಾಗೆ ಸ್ವಲ್ಪ ಸಾಫ್ಟ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್.